ಮನಸ ಯಾಕೆ ಏನಾಯ್ತು? ದೀಪಾ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ನಿನ್ ಮನೆಗೆ ನೀನ್ ಹೋಗೋಕೆ ಭಯನಾ? ಯಾಕೋ ಗೊತ್ತಿಲ್ಲ ದೀಪಾ, ನನ್ನ ಎದೆ ಹೊಡ್ಕೋತಾ ಇದೆ. ಮನ್ಸಿನಲ್ಲಿ ಏನೋ ಒಂಥರ ಆತಂಕ. ತುಂಬಾ ದಿವಸ ಆದ್ಮೇಲೆ ಮನೆಗ್ ಬರ್ತಾ ಇದೀಯಲ್ಲ, ಅದಕ್ಕೆ ಹಾಗನ್ನಿಸ್ತಾ ಇದೆ ಅಷ್ಟೇ. ಯೋಚನೆ ಮಾಡ್ಬೇಡ, ಬಾ ಬಾ ಮನಸ, ಬಾ. ದೀಪಾ ಬಾಮ್ಮ ಅವಳಿಗೆ. ಬಲ್ಗಾಲಿಟ್ಟು ಒಳಗಡೆ ಬಾ. ಬಾ ಹೋಗೋಣ. ಬಾಮ್ಮ ದೀಪಾ, ಬನ್ನಿ ಕೂತ್ಕೊಳ್ಳಿ. ಇವ್ರ ಪರಿಚಯ ಆಗ್ಲಿಲ್ಲ. ನಾನೇ ಪರಿಚಯ ಮಾಡ್ಕೊಡ್ಲಾ ಇಲ್ಲ ನೀವೇ ಪರಿಚಯ ಮಾಡ್ಕೋತೀರಾ? ಹೇಗಾದ್ರೂ ಆಗ್ಬೋದು. ನನಗನ್ಸುತ್ತೆ ಇವಳೇ ಪರಿಚಯ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಪರಿಚಯ ಮಾಡ್ಕೊ ಮನಸ. ಮಾನಸನ? ನನ್ನ ಹೆಸರು ಮಾನಸ ಅಂತ. ಯಾಕೆ ಹಾಗೆ ಕೇಳಿದ್ರಿ? ನನಗೂ ಮಾನಸ ಅಂತ ಒಬ್ಳು ಮಗಳಿದ್ಲಪ್ಪ. ನೋಡೋಕೆ ನಿನ್ನ ಹಾಗೆ ತುಂಬಾ ಲಕ್ಷಣವಾಗಿದ್ಲು. ನಮ್ ದುರಾದೃಷ್ಟನೋ ಏನು, ಆ ದೇವರು ನಮ್ಮಿಂದ ನಮ್ಮ ಮಗಳನ್ನ ದೂರ ಮಾಡ್ದ. ಹಾಗ್ಯಾಕೆ ಅನ್ಕೋತೀರಾ? ನಿಮ್ ಮಗಳು ಬದುಕಿದಾಳೆ ಅಂತಾನೆ ಅನ್ಕೊಳ್ಳಿ. ಅನ್ಕೊಳ್ಳೋದ್ರಿಂದ ಏನಮ್ಮ ಪ್ರಯೋಜನ? ಆಗಿದ್ದ ಹಿಂದಿಂದಾನೆ ನನ್ ಗಂಡ ನನಗ್ ಟಾರ್ಚರ್ ಕೊಡೋದಕ್ ಶುರು ಮಾಡ್ದ. ನಾನ್ ಕಟ್ಕೊಂಡಿದ್ ಕನ್ಸುಗಳೆಲ್ಲ ಗಾಳಿ ಗೋಪುರ ಆಗೋಯ್ತು. ಹೆಣ್ಮಕ್ಳಿಗೆ ಅದೃಷ್ಟ ಚೆನ್ನಾಗಿರ್ಬೇಕಮ್ಮ, ಇಲ್ಲದೇ ಇದ್ರೆ ಆಗೋದೇ ಹೀಗೆ. ನನ್ನ ಮಗಳ ಕಥೆನೂ ಇದೇ ತರ. ಆದ್ರೆ ನಮ್ಮ ಅಳಿಯಂದ್ರು ತುಂಬಾ ಒಳ್ಳೆಯವರು. ನನ್ನ ಮಗಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ರಮ್ಮ. ನಮ್ಮ ಬಗ್ಗೆನೂ ಅಷ್ಟೆ ತುಂಬಾ ಗೌರವ ಅಭಿಮಾನ ಇಟ್ಕೊಂಡಿದ್ರು. ಆದ್ರೆ ಏನ್ ಮಾಡೋದು, ನನ್ನ ಮಗಳಿಗೆ ಅವ್ರ ಜೊತೆಲಿ ಬಹಳ ಅದೃಷ್ಟ ಇರ್ಲಿಲ್ಲಮ್ಮ. ಅದಿರ್ಲಿ, ನಿನ್ ಗಂಡ ನಿನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದ ಅಂತ ಹೇಳಿದ್ಯಲ್ಲ, ನಿನ್ನ ಅಪ್ಪ ಅಮ್ಮನ ಹತ್ರ ಏನು ಹೇಳಲಿಲ್ವಮ್ಮ? ನಾವು 3 ಜನ ಹೆಣ್ಮಕ್ಳು, ಅದ್ರಲ್ಲಿ ನಾನೇ ದೊಡ್ಡೋಳು. ತುಂಬಾ ಕಷ್ಟಪಟ್ಟು ನನ್ನ ತಂದೆ ತಾಯಿ ನನ್ನ ಮದ್ವೆ ಮಾಡ್ಕೊಟ್ರು. ಪಾಪ ಮಗಳ ಜೀವನದ ಬಗ್ಗೆ ಅವ್ರಿಗೂ ಎಷ್ಟೆಲ್ಲ ಕನ್ಸುಗಳಿರುತ್ತಲ್ವಾ. ಅವ್ರ ಮನ್ಸಿಗೆ ನೋವಾಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನೆಲ್ಲ ಸಹಿಸ್ಕೊಂಡೆ.
ಆಮೇಲೆ ಒಂದಿನ ಯಾವುದೋ ಒಂದು ಕಾಂಟ್ರಾಕ್ಟ್ ವಿಷಯಕ್ಕೋಸ್ಕರ ನನ್ ಗಂಡ ನನ್ನನ್ನ ಬೇರೆಯವ್ರಿಗೆ ಒಪ್ಸೋದಕ್ಕೆ ಕರ್ಕೊಂಡು ಹೋದ. ಅವನ್ ಮಾತನ್ನ ನಾನು ಕೇಳಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಗನ್ ತಗೊಂಡು ನನ್ನನ್ನು ಶೂಟ್ ಮಾಡ್ದ. ಆಗ್ಲೂ ಈ ವಿಷಯ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗ್ಲಿಲ್ವಾ? ಇಲ್ಲ, ನಾನ್ ಸತ್ತು ಹೋಗಿದ್ದೀನಿ ಅಂತ ನನ್ ಗಂಡ ನಮ್ಮ ಅಪ್ಪ ಅಮ್ಮನ್ನ ನಂಬಿಸ್ದ. ಅದ್ ಹೇಗಮ್ಮ ಸಾಧ್ಯ? ಸತ್ತೋಗಿರೋ ಮಗಳನ್ನ ನೋಡ್ಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ಹಠ ಮಾಡ್ಲಿಲ್ವಾ? ನಾನು ಆಗ್ಲೇ ಹೇಳಿದ್ನಲ್ಲ ಸರ್, ನಮ್ಮ ಅಪ್ಪ ಅಮ್ಮ ತುಂಬಾ ಮುಗ್ಧರು ಅಂತ. ನನ್ ಗಂಡ ಮುಖ ವಿಕಾರವಾಗಿರೋ ಯಾವುದೋ ಒಂದ್ ದೇಹನ ತೋರಿಸಿ ಇವಳೆ ಮಾಂಸ ಅಂತ ಅವ್ರನ್ನ ನಂಬಿಸಿದ್ದ. ಇಷ್ಟೆಲ್ಲ ನಡಿಬೇಕಾದ್ರೆ ನನ್ ಜೀವನದ ದಾರಿ ಎಲ್ಲೆಲ್ಲೋ ಹೋಗಿತ್ತು. ಮಾನಸ, ನಾನೇನ್ ಕನಸು ಕಾಣ್ತಾ ಇಲ್ಲ ತಾನೆ? ನಾನು ಅನ್ಕೊಳ್ತಿರೋದಲ್ಲ ನಿಜನಾ? ನಿಜ ಅಂಕಲ್, ಇವಳೇ ನಿಮ್ ಮಗಳು ಮಾನಸ. ಮಾನಸ, ಇಷ್ಟೊತ್ತಂಕ ನನ್ನ ಸಾರ್ ಸಾರ್ ಅಂತ ಕರಿತಾ ಇದ್ದೆ. ಈಗಲಾದ್ರೂ ನನ್ನ ಅಪ್ಪ ಅಂತೀಯ ಪುಟ್ಟಿ? ಏನು ಪುಟ್ಟ ಇದೆಲ್ಲ? ನೀನ್ ಕಳ್ಕೊಂಡು ನನ್ ಸತ್ತು ಹೋಗಿರ್ಬೇಕು. ನಿನ್ನಿಂದ ಮತ್ತೆ ಜೀವ ಬಂದಾಗ ಇನ್ಮೇಲೆ ಯಾವ ತೊಂದ್ರೆನೋ ಬಂದಿದ್ದಾಗ ನೋಡ್ಕೊತೀನಿ ಕನ್ನ. ಅಳ್ಬೇಡ ಪುಟ್ಟ.